ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಬಳ್ಳಾಪುರದಿಂದ ಒಂದು ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿಯೊಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಪ್ರೊಫೈಲ್ ಹೇಗಿದೆ ಅಂತೇಳಿ ತಿಳಿಸ್ತಾ ಹೋಗ್ತೇನೆ. ಇವರ ಹೆಸರು ಶಶಿಕಲಾ ಪಾಂಡೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಈಕೆ ಒಂದು ಸ್ವಂತ ಊರು ಬಳ್ಳಾಪುರದ ಹತ್ತಿರ ಒಂದು ಹಳ್ಳಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ವಯಸ್ಸು ದೇಹಕ್ಕೆ ಮಾತ್ರ ಆಗಿದೆ. ಹಾಗೆಯೇ 38ರ ಒಂದು ಪ್ರಾಯ ಕೂಡ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಅದು ತೂತಿಗೆ ಆಗಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸಮಸ್ಯೆ ಹೀಗಿದೆ: ಗಂಡ ಹಣದ ಹಿಂದೆ ಬಿದ್ದಿದ್ದಾನೆ, ನನಗೆ ಮಾತ್ರ ಚೂರು ಸುಖ ಕೊಡಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹವ್ಯಾಸ ನೋಡೋದಾದರೆ, ಅವರು ಇಲ್ಲದಾಗ ನನ್ನ ಹುಡುಗ ಮಾಡಿರೋದನ್ನು ನೆನೆಸಿಕೊಂಡು ಬೆರಳು ಹಾಕಿಕೊಳ್ಳುತ್ತೇನೆ ಅಂತೇಳಿ ತನ್ನ ಒಂದು ಹವ್ಯಾಸ ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬಯಕೆ ನೋಡೋದಾದರೆ, ಜೀವನದಲ್ಲಿ ಯಾವತ್ತೂ ನಿಮ್ಮ ಊಟ ಬೇಜಾರು ಆಗಬಾರ್ದು. ಹಾಗೆ ಮಾಡುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಮಾತ್ರ ಬನ್ನಿ, ಅದರ್ವೈಸ್ ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ಹೋಗಬೇಡಿ ಅಂತೇಳಿ ತಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೂಡ ಬ್ರೋಕರ್ ಅವರಿಗೆ ಶೇರ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಈ ಒಂದು ಪ್ರೊಫೈಲ್ ಮಾತ್ರ ಪ್ರತಿಯೊಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಕೊನೆವರೆಗೂ ನೋಡಿ. ಹಾಗೆಯೇ ಪ್ರೊಫೈಲ್ ನಿಮಗೇನಾದರೂ ಇಷ್ಟ ಆದಲ್ಲಿ ನೀವು ಚಾನಲ್ಗೆ ಜಾಯ್ನಿಂಗ್ ಕೂಡ ಆಗ್ಬೋದು. ಜಾಯ್ನಿಂಗ್ ಆದಂಥ ಒಬ್ಬ ಪರ್ಸನ್ಸಿಗೆ ಮಾತ್ರ ಈ ಒಂದು ಮಾಹಿತಿಯನ್ನು ಕೂಡ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಹಾಗೆಯೇ ಇವರು ಒಂದು 2020ರ ಒಂದು ಮಾಡಲ್ BMW 3 ಸೀರೀಸ್ ಅಂತೇಳಿ 320D ಅಂತೇಳಿ ಒಂದು ಲಕ್ಸುರಿ ಲೈನ್ನ ಒಂದು ಕಾರ್ನ ಬಗ್ಗೆ ಕೂಡ ರಿವ್ಯೂ ಕೊಟ್ಟಿದ್ದಾರೆ. ಸೊ ಈ ಒಂದು ಕಾರ್ ಸೆಕೆಂಡ್ಸಲ್ಲಿ ಒಂದು ಸೆಲ್ಲಿಂಗ್ ಕೂಡ ಇದೆ ಅಂತೇಳಿ ಈ ಒಂದು ಮಾಹಿತಿಯನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅದು ಏನಾದರೂ ಬೇಕಿದ್ರೆ ಖಂಡಿತವಾಗ್ಲೂ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್. ಹಾಗೆಯೇ ಫ್ರೆಂಡ್ಸ್, ನನ್ನ ಒಂದು ಚಪಾತಿಯ ಕಷ್ಟ ಯಾರಿಗೂ ಕೂಡ ಬರಬಾರ್ದು ನೋಡಿ, ಈ ರೀತಿಯಾದ ಒಂದು ಕಷ್ಟ ಕೂಡ ಆಗುತ್ತೆ ಅಂತೇಳಿ ತಮ್ಮ ಒಂದು ಭಾವನೆ ಕೂಡ ವ್ಯಕ್ತಪಡಿಸ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಗಂಡ ನನ್ನ ದೇಹಕ್ಕೆ ಇಷ್ಟೊಂದು ಕಷ್ಟ ಇದೆ ಅಂತ ಗೊತ್ತಿದ್ದರೂ ಕೂಡ ಬರೇ ಕುಡಿತಾ ಜೂಜು ಅಂತೇಳಿ ಏನೇನೋ ಮಾಡ್ತಿರ್ತಾನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಯಾವತ್ತೂ ಕೂಡ ನನಗೆ ಬೇಕು ಅಂದಾಗ ಊಟ ಕೊಟ್ಟಿಲ್ಲ, ತುಂಬಾ ಒಂದು ಕುಡಿದು ಆಲ್ಮೋಸ್ಟ್ ಬೇಕು ಅಂದರೆ ಮಾತ್ರ ಹತ್ತರೂ ಕೂಡ ಬಿಡಲ್ಲ, ಹಾಗೆಲ್ಲ ಮಾಡ್ತಿರ್ತಾನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆ ಒನ್ಸ್ ಮಾಡಿದರೆ ಮತ್ತೆ 1 ವರ್ಷ 2 ವರ್ಷ ಅದೇ ರೀತಿಯಾದ ಒಂದು ಟೈಮ್ ಕೂಡ ಸಿಗಬೇಕಂದ್ರೆ ಇಷ್ಟೊಂದು ಟೈಮ್ ಕೂಡ ತಗೊಳ್ಳುತ್ತಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನನಗೆ ದಿನಾಲೂ ಒಂದು ಕೆರೆತ ಕೂಡ ಆಗುತ್ತೆ, ಅದಕ್ಕೆ ಬೆರಳು ಕೂಡ ಹಾಕ್ತೀನಿ ಅಂತೇಳಿ ತನ್ನ ಒಂದು ಕಷ್ಟ ಹೀಗೆಲ್ಲ ಇದೆ ಅಂತೇಳಿ ತನ್ನ ಒಂದು ಭಾವನೆ ಕೂಡ ಹಂಚಿಕೊಂಡಿದ್ದಾಳೆ. ಹಾಗೆಯೇ ನೀವು ಬಂದರೆ ಇದೆಲ್ಲ ಒಂದು ಕೆಲಸ ಕೂಡ ಮಾಡಬೇಕು ನೋಡಿ. ಈ ಒಂದು ಕಂಡೀಷನ್ ನೀವೇನಾದರೂ ಫಾಲೋ ಮಾಡ್ತೀರಂದ್ರೆ ಸೊ ಮಾತ್ರ ನೀವು ಬರ್ಬೋದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ನನಗೆ ಮಾಡೋಕ್ಕೆ ಬರುವ ವ್ಯಕ್ತಿ ಬೆಂಗಳೂರಲ್ಲಿ ಇದ್ದರೆ ಒಳ್ಳೆಯದು, ಕಾರಣ ಯಾವಾಗ ಕರೆದರೂ ಕೂಡ ಬರಲು ಈಸಿ ಕೂಡ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಮಾಡೋಕ್ಕೆ ಕರೆದಾಗ ಆಲ್ಮೋಸ್ಟು ರೂಮ್ ಕೂಡ ಮಾಡುವ ಅಗತ್ಯ ಕೂಡ ಇಲ್ಲ, ಯಾಕಂದರೆ ಸೊ ನನ್ನದೇ ಒಂದು ಸ್ವಂತ ಮನೆ ಕೂಡ ಇದೆ. ಆ ಒಂದು ಮನೆಯಲ್ಲಿ ಒಂದು ಸಪ್ರೇಟಾಗಿ ಒಂದು ರೂಮ್ ಕೂಡ ಇದೆ, ಅಲ್ಲಿಗೆ ಬಂದರೆ ಸಾಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನಿಮಗೆ ಬೆಚ್ಚನೆಯ ಒಂದು ನೀರಿನಿಂದ ಸ್ನಾನ ಮಾಡಿಸುತ್ತೇನೆ, ನಂತರ ನಮ್ಮ ಒಂದು ಆಟ ಕೂಡ ಶುರು ಮಾಡೋಣ ಅಂತೇಳಿ ಇದೆಲ್ಲ ಒಂದು ಕ್ವಾಲಿಟೀಸ್ ಕೂಡ ಆಲ್ಮೋಸ್ಟ್ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗ್ಲೂ ನಾನು ಇದೆಲ್ಲ ನಿಮಗೆ ಹೆಲ್ಪ್ ಕೂಡ ಮಾಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಈ BMW ಕಾರ್ ಸೇಲಿಂಗ್ ಇಟ್ಟಿದ್ದಾರಲ್ಲ, ಸೊ ಈ ಒಂದು ಕಾರ್ನ ಒಂದು ಸೆಲ್ಲರ್ನ ಒಂದು ಫೈನಲ್ ಪ್ರೈಸ್ ಬಂದುಬಿಟ್ಟು ನಿಮಗೆ 35 ಲ್ಯಾಕ್ ತನಕ ಫೈನಲ್ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಇದರಲ್ಲಿ ಪ್ರೈಸ್ ಇರೋದು ನಿಮಗೆ 39.9 ಲ್ಯಾಕ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಬಟ್ ಇಲ್ಲಿ ಫೈನಲ್ ಪ್ರೈಸ್ ನಿಮಗೆ 35 ಲ್ಯಾಕ್ ತನಕ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಮ್ಯಾನುಫ್ಯಾಕ್ಚರ್ ಇಯರ್ ನೋಡಿಕೋದ್ರೆ ಜೂನ್ 2020 ಅಂತೇಳಿ ಹೇಳ್ಕೊಂಡಿದ್ದಾರೆ. ಕಿಲೋಮೀಟರ್ ಸ್ಪೀಡ್ ಹೋಗಿರೋದು 10,500 ಕಿಲೋಮೀಟರ್ ತನಕ ಆಲ್ರೆಡಿ ರನ್ನಿಂಗ್ ಕೂಡ ಆಗಿದೆ. ಹಾಗೆಯೇ ಫ್ಯೂಲ್ ಟೈಪ್ ನೋಡಿದ್ರೆ ಡೀಸೆಲ್ ಆಗಿರುತ್ತೆ, ಟ್ರಾನ್ಸ್ಮಿಷನ್ ಇಲ್ಲ ಆಟೋಮೆಟಿಕ್ ಸಿಸ್ಟಮ್ ಇರುತ್ತೆ, 8 ಗೇರ್ ಕೂಡ ಇದೆ, ಮತ್ತು ಮ್ಯಾನ್ಯುವಲ್ ಓವರ್ ರೈಡ್ ಕೂಡ ಇದೆ, ಮತ್ತು ಸ್ಪೋರ್ಟ್ಸ್ ಮೋಡ್ ಕೂಡ ಇದರಲ್ಲಿ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ನಂಬರ್ ಆಫ್ ಓನರ್ಸ್ ಫಸ್ಟ್ ಓನರ್ ಆಗಿರ್ತಾರೆ. ಹಾಗೆಯೇ ಇನ್ಸೂರೆನ್ಸ್ ಇದು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಕೂಡ ಅವೈಲೇಬಲ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಇದು ರಿಜಿಸ್ಟ್ರೇಷನ್ ಕೂಡ ಇಂಡಿವಿಜುವಲ್ ಆಗಿರುತ್ತೆ, ಮತ್ತು ಕಲರ್ ನೋಡಿಕೋದ್ರೆ ಆರೆಂಜ್ ಕಲರ್ ಕೂಡ ಆಗಿದೆ ಅಂತೇಳಿ ಇಮೇಜ್ನ ಕೂಡ ಶೇರ್ ಮಾಡಿದ್ದಾರೆ. ಹಾಗೆಯೇ ಕಾರ್ ಅವೈಲೇಬಲ್ ಇರೋದು ನಿಮಗೆ ಪಟೇಲ್ ನಗರ, ಒಂದು ನ್ಯೂ ಡೆಲ್ಲಿ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಕಾರ್ನ ಒಂದು ರಿವ್ಯೂ ಕೂಡ ಆಗಿರುತ್ತೆ. ಹಾಗೆಯೇ ಒಳಗಡೆ ಒಂದು ಡ್ಯಾಶ್ಬೋರ್ಡ್ ಕೂಡ ಹೀಗಿದೆ, ಮತ್ತು ಬ್ಯಾಕ್ ಆ್ಯಂಡ್ ಆ್ಯಂಗಲಲ್ಲಿ ಕೂಡ ಹೀಗಿದೆ, ಮತ್ತು ಸನ್ ರೂಫ್ ಕೂಡ ಇದೆ, ಫ್ರಂಟ್ ಆ್ಯಂಗಲಲ್ಲಿ ಕೂಡ ಹೀಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್ ನೋಡಿ, ಇದಿಷ್ಟು ಈ ಒಂದು ಕಾರ್ನ ಒಂದು ಈ ರಿವ್ಯೂ ಕೂಡ ಆಗಿರುತ್ತೆ. ಹಾಗೆಯೇ ಇಂಜಿನ್ ಕೆಪಾಬಿಲಿಟಿ ಕೂಡ ತುಂಬಾ ಒಂದು ಚೆನ್ನಾಗಿ ಕೂಡ ಇದೆ, 1995 cc ಕೂಡ ಇದೆ. ಹಾಗೆಯೇ ಫ್ಯೂಲ್ ಟೈಪ್ ಕೂಡ ಆಲ್ಮೋಸ್ಟ್ ನಿಮಗೆ ಹೇಳಿದೆ, ಮತ್ತು ಪವರ್ ಮತ್ತು BHP ಮತ್ತು NM ಆಗಿರ್ಬೋದು, ಟರ್ಕ್ಯೂ ಆಗಿರ್ಬೋದು, ಅದೆಲ್ಲ ಕೂಡ ತುಂಬಾ ಚೆನ್ನಾಗಿ ಕೂಡ ಇದೆ, ಮತ್ತು ಮೈಲೇಜ್ ನಿಮಗೆ 22 ಕಿಲೋಮೀಟರ್ ತನಕ ಕೊಡುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸ್ನೇಹಿತರು ನೋಡಿ, ಇದಿಷ್ಟು ಅವರ ಒಂದು ಪ್ರೊಫೈಲ್ನ ಮಾಹಿತಿ. ಪ್ರೊಫೈಲ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.